ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಬೆಳಿಗ್ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಮಂಗಳವಾರ ಬ್ಲಾಗ್ಸ್ ಆಗಿರುತ್ತೆ. ಸೊ ಬನ್ನಿ ಇವತ್ತಿನ ಮಂಗಳವಾರ ಬ್ಲಾಗ್ಸ್ ಯಾವ ರೀತಿ ಹೋಗುತ್ತೆ ಬೆಳಿಗ್ಗೆಯಿಂದ ಸಂಜೆ ರೂಟೀನ್ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ. ವಿಡಿಯೋ ಇಷ್ಟದೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಒಂದು 7:30 ಬಂದ್ವಿ. ಇವತ್ತು ತುಂಬಾ ಲೇಟ್ ಆಗೋಯ್ತು. ಸೊ ಬಂದು ಎಲ್ಲ ಐಟಮ್ಸ್ ಆಚೆ ಜೋಡಿಸಿದ್ದೀನಿ. ಇವಾಗ ಕಸವನ್ನು ಗುಡಿಸ್ಬೇಕು. ನಿನ್ನೆ ಐಟಮ್ಸ್ಗಳೆಲ್ಲ ಫುಲ್ಲಾಗಿ ಬಂತು, ನೀರು ಮತ್ತು ಜ್ಯೂಸು. ಸೊ ಇನ್ನೇನು ಸಮ್ಮರ್ ತುಂಬ ಸೆಕೆ ಜಾಸ್ತಿ ಆಯ್ತಲ್ವ, ಇನ್ನು ಜ್ಯೂಸು ವಾಟ್ರ್ ಜಾಸ್ತಿ ಹೋಗುತ್ತೆ ಅಂಥೇಳಿ ವಾಟ್ರ್ಗಳು ಜಾಸ್ತಿ ತರಿಸಿದ್ದೀನಿ. ಸೊ ಇಷ್ಟೆಲ್ಲ ವಾಟ್ರ್ಗಳನ್ನ ತರಿಸಿರೋದು ನಾನು. ಸೊ ಬನ್ನಿ ಇವತ್ತು ಅಂಗಡಿಯಿಂದನೇ ರೂಟೀನ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಇಡೀ ದಿವಸದ ಬ್ಲೌಸ್ನ ಮನೆಗೆ ಹೋದ್ಮೇಲೆ ನಾನು ವಿಡಿಯೋನ ಮಾಡ್ತೀನಿ. ಅಂಗಡಿಯಲ್ಲಿ ಏನು ವಿಡಿಯೋ ಮಾಡೋಕ್ಕಾಗೋದೇ ಇಲ್ವಾ, ಸೊ ಹಾಗಾಗಿ ನಾನು ಮನೆಗೆ ಹೋಗಿ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಪೂರ್ತಿ ಬ್ಲಾಗ್ಸ್ ನೋಡ್ತಾ ಇರಿ ಫ್ರೆಂಡ್ಸ್. ಸೊ ಇವಾಗ ಒಂದು ಕಸ ಗುಡಿಸ್ಬಿಟ್ರೆ ಆಯ್ತು ಇವತ್ತಿನ ಕೆಲಸ. ಸೊ ಪಾಪುಗೆ ಸ್ಕೂಲ್ ಬಿಟ್ಬಿಟ್ಟು ಬಂದು ನೋಡಿ, ಜನನೇ ಇಲ್ಲ ರೋಡಲ್ಲಿ. ಇವತ್ತು ಮಂಗಳವಾರ, ಜನ ಫುಲ್ ಇರ್ತಾಯಿದ್ರು. ಇವತ್ತು ಜನ ಇಲ್ಲ. ಐಟಮ್ ಇದ್ದಾಗ ಜನ ಇರಲ್ಲ, ಐಟಮ್ ಇಲ್ಲದೆ ಇರುವಾಗ ಜನ ಫುಲ್ಲಾಗಿರ್ತಾರೆ. ಇಲ್ಲದೆ ಇರೋ ಐಟಮ್ ಕೇಳೋದಕ್ಕೆ. ನೋಡಿ ಇದೆಲ್ಲ ಐಟಮ್ಗಳು ಬಂದಿದೆ, ಇವಾಗ ಜೋಡಿಸ್ಬೇಕು. ಸೊ ಸಂಜೆ ಆಗ್ತಾ ಬಂತು ಫ್ರೆಂಡ್ಸ್, 5 ಗಂಟೆ ಆಯಿತು. ಸೊ ಐಟಮ್ ಇನ್ನೂ ಬರ್ತಾನೆ ಇತ್ತು. ಸೊ ಐಟಮ್ ಕೂಡ ಬಂದಿದೆ ಇನ್ನೂ ಕೂಡ. ಸೊ ಓಡಾಡೋಕ್ಕೆ ಕೂಡ ಜಾಗ ಇಲ್ಲ ಅಂಗಡಿಯಲ್ಲಿ. ಸೊ ಎಲ್ಲನೂ ಇವಾಗ ನೀಟಾಗಿ ಜೋಡಿಸ್ಕೊಡೋಣ ಅಂದ್ಕೊಂಡಿದ್ದೀನಿ. ಸುಮಾರು ಐಟಮ್ಗಳು ಬಂತು, ಒಂದು ಸ್ವಲ್ಪನೂ ಓಡಾಡೋಕ್ಕೆ ಜಾಗ ಇಲ್ಲ. ಬನ್ನಿ ತೋರಿಸ್ತೀನಿ ಯಾವ ಥರ. ಅಲ್ಲೊಂದು ಇಲ್ಲೊಂದು ಅಂತ ಹೇಳಿ ಫುಲ್ ಐಟಮ್ಸ್ಗಳಾಗ್ಬಿಟ್ಟವೆ. ಇಲ್ಲಿಂದ ಇಲ್ಲಿ ಓಡಾಡೋಕ್ಕೆ ಕೂಡ ಇಷ್ಟು ಜಾಗ ಇರೋದು. ಇದೆಲ್ಲನೂ ಒಂದು ಕಡೆ ಇಟ್ಬಿಟ್ಟು ಸೊ ನೀಟ್ ಮಾಡೋಣ ಅಂತ ಇವಾಗ ಕ್ಲೀನ್ ಮಾಡ್ಕೊಂಬಿಡೋಣ. ಎಲ್ಲ ಒಂದು ಕಡೆ ಇಟ್ಬಿಡ್ತೀನಿ, ಆಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇಟ್ಕೊಂಡಿದ್ದೀನಿ ಐಟಮ್ಸ್ ಅಂಥೇಳಿ. ಮತ್ತು ಇವಾಗ ಬಂದಿರೋಂಥ ಐಟಮ್ಸು ಇಲ್ಲೇ ಇದ್ದಾವೆ. ಇನ್ನು ಆಚೆ ಕೂಡ ಅಷ್ಟೇ, ಆಚೆನೂ ಫುಲ್ ಹಂಗೇ ಇದ್ದಾವೆ ಐಟಮ್ಗಳು. ಇವಾಗ ನೈಟು ಆಚೆ ಐಟಮ್ಸ್ ಎಲ್ಲ ಒಳಗಡೆ ಆಗಬೇಕು ಅಂದರೆ ಜಾಗನೇ ಇಲ್ಲ. ಸೊ ಹಾಗಾಗಿ ಇವಾಗ ಜಾಗ ಫುಲ್ ಮಾಡಬೇಕು ನಾನು. ಈ ಬಿಸ್ಕೆಟ್ಗಳೆಲ್ಲ ಜೋಡಿಸ್ಕೊಂಡು ಆಮೇಲೆ ಜಾಗನ ಮಾಡ್ಕೋತೀನಿ. ನೋಡಿ ಅಂಗಡಿಯಿಂದ ಬಂದೆ, ಮತ್ತು ಅಂಗಡಿಗೆ ನಾನು ವಿಡಿಯೋನ ಮತ್ತೆ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಎಲ್ಲ ಕೆಲಸನ ಮುಗಿಸಿ ಬರೋ ಅಷ್ಟರಲ್ಲಿ ನೈಟ್ ನಮಗೆ 10 ಗಂಟೆ ಏನೋ ಆಗಿತ್ತು. ಅಂಗಡಿಯಲ್ಲೇ 10 ಗಂಟೆ ಆಗಿತ್ತು ಇವತ್ತು. ಮತ್ತು ಅಡುಗೆ ಮಾಡ್ಕೊಳ್ಳೋಕ್ಕೂ ತುಂಬ ಲೇಟ್ ಆಗೋಯಿತು. ಸೊ ನಾನು ಇವತ್ತು ಮಾಡ್ತಾ ಇರೋಂಥ ಸಾಂಬಾರು ತುಂಬಾ ರುಚಿಯಾಗಿತ್ತು. ಹಾಗಾಗಿ ವಿಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ಪೂರ್ತಿ ವ್ಲಾಗ್ಸ್ನ ನೋಡ್ತಾ ಇರಿ. ಇವತ್ತು ಮಾಡ್ಕೊತಾ ಇರೋಂಥ ಸಾಂಬಾರು ಬಂದು ನಾನು ಒಂದು ಬೋಲ್ ಆಗೋಷ್ಟು ತೊಗರಿಬೇಳೆ ಸ್ವಲ್ಪನೇ ಇತ್ತು, ಹಾಗಾಗಿ ಎಲ್ಲ ತರಕಾರಿನ ಹಾಕಿ ಮಾಡಿದ್ದೀನಿ ಸಾಂಬಾರು. ಸ್ವಲ್ಪ ತೊಗರಿಬೇಳೆ ಮತ್ತು ಮೊಳಕೆ, ಹೋದ್ಸರಿ ನಾನು ಹೆಸರು ಕಾಳು ಮೊಳಕೆ ಕಟ್ಟಿದ್ದೆ, ಅದು ಕೂಡ ಒಂದು ಸ್ವಲ್ಪ ಇತ್ತು. ಅದು ಹೆಸರು ಕಾಳು ಮತ್ತು ಬಟಾಣಿ, ಬೀನ್ಸು, ಕ್ಯಾರೆಟು, ಸೊ ಇಷ್ಟೆಲ್ಲ ತರಕಾರಿ ಮತ್ತು ಮೂಲಂಗಿ ಇಷ್ಟನ್ನು ಹಾಕಿ ನಾನು ನುಣ್ಣಗೆ ಬೇಯಿಸ್ಕೊಂಡಿದ್ದೀನಿ. ನುಣ್ಣಗಂದರೆ ತರಕಾರಿ ಎಲ್ಲ ಪೂರ್ತಿ ಬೆಂದೋಗೋ ಥರ ಅಲ್ಲ. ಸೊ 2 ವಿಜಿಲ್ ಹಾಕಿಸಿದ್ರೆ ನಮಗೆ ಬೇಳೆ ಮಾತ್ರ ಬೆಂದಿರುತ್ತೆ, ತರಕಾರಿಗಳು ಹಂಗೆ ಇರುತ್ತೆ. ಸೊ ಈ ರೀತಿ ಬೇಯಿಸ್ಕೊಳ್ಬೇಕು ತರಕಾರಿ ಸಾಂಬಾರು ಅಂದರೆ. ಅದಕ್ಕೆ ನಾನು ಒಂದು ಮಸಾಲೆ ಕೂಡ ರುಬ್ಬಿದ್ದೀನಿ ಇವತ್ತು. ಸ್ವಲ್ಪ ಕೊಬ್ಬರಿ ಮತ್ತು 2 ಟೊಮೆಟೊ, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಬಿ ಎತ್ತಿಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಬಂದು 2 ಟೇಬಲ್ ಸ್ಪೂನ್ ಎಣ್ಣೆ, 2 ಹಸಿಮೆಣಸಿನ್ಕಾಯಿ ಉದ್ದುದ್ದ ಸಿಳ್ಬಿಟ್ಟು ಹಾಕಿದ್ದೀನಿ. ಅದಾದ ಹತ್ರ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬೆಳ್ಳುಳ್ಳಿ ಮತ್ತು ಸಾಸಿವೆ, ಜೀರಿಗೆ, ಒಂದೇ ಒಂದು ಈರುಳ್ಳಿ ಇಷ್ಟನ್ನು ಹಾಕಿ, ಕರಿಬೇವು ಒಂದು ಹಿಡಿ ಜಾಸ್ತಿನೇ ಹಾಕಿದ್ದೀನಿ. ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಈ ಸಾಂಬಾರುಗಳು, ವೆಜಿಟೇಬಲ್ ಸಾಂಬಾರು. ಸೊ ಹಾಗಾಗಿ ಅದು ಹಾಕಿ ಮತ್ತು ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗೋಷ್ಟು ನಮ್ಮಮ್ಮ ಮೊನ್ನೆ ಮಸಾಲ ಹಾಕಿ ಸಾಂಬಾರು ಇದು ಚಿಲ್ಲಿ ಪೌಡ್ರ್ ಏನು ಮಾಡಿದ್ರು, ಸೊ ಅದನ್ನು ಫಸ್ಟ್ ಹಾಕಿಬಿಟ್ಟು ಸೊ ಚೆನ್ನಾಗಿ ತಿರುಗಿಸ್ಬಿಟ್ಟು ಆಮೇಲೆ ಬೇಯಿಸಿರೋಂಥ ತರಕಾರಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಎತ್ತಿಕೊಂಡಿರ್ತೀವೋ ಅದನ್ನು ಕೂಡ ಇವಾಗ ಸೇರಿಸ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೋಬೇಕು. ಎಷ್ಟು ನೀರು ಬೇಕಾಗುತ್ತೆ ನೋಡ್ಕೊಂಡು ನೀರು ಸೇರಿಸಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಶಿನ ಪುಡಿ ಮತ್ತು 1.5 ಟೇಬಲ್ ಸ್ಪೂನು ಸಾಂಬಾರು ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಇವತ್ತು ವಿಡಿಯೋಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಯಾವಾಗನ ಟೇಸ್ಟ್ ಇದ್ದಾಗ ಮಾತ್ರ ವಿಡಿಯೋಲಿ ತೋರಿಸ್ತೀನಿ. ಚೆನ್ನಾಗಿ ಕುದಿಬೇಕು ಸಾಂಬಾರು. ಇವತ್ತು ತುಂಬ ಲೇಟ್ ಆಯಿತು. ಮತ್ತು ಅಣ್ಣವ್ರ ಮನೆಯಲ್ಲೂ ಕೂಡ ಇವಾಗ ಪೂಜೆ ಮಾಡಿಸ್ತಾ ಇರೋದ್ರಿಂದ ಅವರು ನಾನ್ ವೆಜ್ ತಿನ್ನೋಂಗಿಲ್ಲ ಒಂದು ವಾರ. ಹಾಗಾಗಿ ನಾನು ಇವತ್ತು ಮಂಗಳವಾರ ಇದ್ದರೂ ಕೂಡ ನಾನು ಮನೆಯಲ್ಲಿ ನಾನ್ ವೆಜ್ ಏನೂ ಮಾಡಿರಲಿಲ್ಲ, ಬರೀ ವೆಜಿಟೇಬಲ್ ಸಾಂಬಾರು ಮಾಡಿದ್ದೆ. ಇಲ್ಲ ಅಂದರೆ ನಮ್ಮ ಮನೇಲಿ ಕಂಪಲ್ಸರಿ ಮಂಗಳವಾರ ಚಿಕನೋ ಇಲ್ಲ ಮೀನೋ ಇದ್ದೇ ಇರುತ್ತೆ. ಸೊ ಇವತ್ತೇನು ತಂದಿರಲಿಲ್ಲ, ಹಾಗಾಗಿ ಇವತ್ತು ಈ ಸಾಂಬಾರನ್ನ ಮಾಡಿದೆ. ದಿಢೀರಂತ ಏನು ಮಾಡ್ಕೊಳ್ತೀವೋ ತುಂಬಾ ರುಚಿಯಾಗಿ ಬರುತ್ತೆ. ಮತ್ತು ನಾವು ಊಟ ಮಾಡಿದೆ ನೋಡಿ, ಸಾಂಬಾರು ಇಷ್ಟು ಕುದ್ದಾಗ ಆಫ್ ಮಾಡಿ ಇಟ್ಬಿಟ್ರೆ ಆಯಿತು. ಸೊ 2 ದಿವಸ ಇಟ್ಕೊತೀನಿ, ನಿಮಗೇನು ಹಾಳಾಗಲ್ಲ. ಮತ್ತು ನೋಡಿ 12 ಗಂಟೆಗೆ ಊಟ ಮಾಡ್ತಾಯಿದ್ದೀವಿ ಇವಾಗ.
ಎಲ್ಲರಿಗೂ ಊಟಕ್ಕೆ ಬಡಿಸಿ ನಾನು ತಿಂದು ಇನ್ನು ಮತ್ತೆ ನಾನು ಮನೇಲಿರೋ ದಿವಸ ಇದು ಮೂಲಂಗಿ ಗಿಡ ಮತ್ತು ಈರುಳ್ಳಿದು ಹಾಕಿದ್ನಲ್ವ. ಸೊ ಹಾಗಾಗಿ ಇವತ್ತಿನ ವಿಡಿಯೋಲಿ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಮೊನ್ನೆ ಹಾಕಿದಾಗ ಯಾವ ಥರ ಇತ್ತು ಮತ್ತು ಇವತ್ತು ನಾನು ಬೆಳಿಗ್ಗೆ ವಿಡಿಯೋನ ಮಾಡ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೀವೇ ನೋಡಿ. ಇಲ್ಲಿ ನಾನು ಮೂಲಂಗಿಯನ್ನು ಪೂರ್ತಿ ಮೂಲಂಗಿ ಅಂದರೆ ಚೆನ್ನಾಗಿ ಮೊಳಕೆ ಬಂದಿರೋದ್ರಿಂದ ನಾನು ಮೂಲಂಗಿ ಫುಲ್ಲು ಹಾಕಿದ್ವಿ. ಅದು ಒಂದು 4-5 ಎಲೆ ಫುಲ್ಲು ಚಿಗುರಿ ಚೆನ್ನಾಗಿ ಬರ್ತಾ ಇದೆ. ಮತ್ತು ಇಲ್ಲಿ ಈ ಕಡೆ ಬಂದು ನಾನು ಈರುಳ್ಳಿ ಹೂವು ಹಾಕಿದ್ನಲ್ವ. ಸೊ ಈರುಳ್ಳಿ ಮೊಳಕೆ ಬಂದಿತ್ತು ಅಂಥೇಳಿ ಇದು ಮೊಳಕೆ ಕೂಡ ಬಂದಿರೋದ್ರಿಂದ ಅದನ್ನು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಈರುಳ್ಳಿ. ಮತ್ತು ನಮ್ಮ ಮನೇಲಿ ನನಗೆ ಏನೇನು ಮೊಳಕೆ ಬಂದಿರೋದು ಸಿಗುತ್ತೋ ಅದೆಲ್ಲ ಬಂದು ನಾನು ಈ ಪಾಟಲ್ಲಿ ಹಾಕ್ತಾ ಇರ್ತೀನಿ. ಸೊ ಕಡಲೆಕಾಯಿ ಬೀಜ ಇತ್ತು, ಅದು ಮೊಳಕೆ ಬಂದಿರೋದ್ರಿಂದ ಅದನ್ನು ಹಾಕಿದ್ದೀನಿ. ಮತ್ತು ಒಂದು ಖಜೂರದ ಬೀಜ ಹಾಕಿ ಇವಾಗ ತುಂಬ ಹೆವಿ ಬಿಸಿಲಿರೋದ್ರಿಂದ ನಾನು ಬೆಳಿಗ್ಗೆ ತಪ್ಪದಿರೇ ನೀರು ಹಾಕ್ಬಿಟ್ಟು ಬರ್ತೀನಿ ಅಂಗಡಿಗೆ ಬರೋಕ್ಕೆ ಮುಂಚೆ. ನೋಡಿ ಈರುಳ್ಳಿ ನೀವು ಸುಮ್ಮನೆ ಮೊಳಕೆ ಬಂದಿದೆ ಅಂತ ಹೇಳಿ ಬಿಸಾಕೋ ಬದಲು ಈ ರೀತಿ ಹಾಕ್ಕೊಂಡಾಗ ನಮಗೆ ಈರುಳ್ಳಿ ಹೂವು ಸೊ ಗೋಬಿ ಏನಾನ ಮಾಡಿದಾಗ ನಮ್ಗೆ ಯೂಸ್ ಆಗುತ್ತೆ, ನಾವೇ ಬೆಳೆದಿರೋದು ಅಂತೇಳಿ ನಮಗೂ ಕೂಡ ತುಂಬಾ ಖುಷಿ ಆಗುತ್ತಲ್ವ. ಸೊ ಹಾಗಾಗಿ ಇವತ್ತು ನಾನು ಅವತ್ತು ಈರುಳ್ಳಿ ಹೂವು ಎಲ್ಲ ಹಾಕಿದ್ದೆ. ಇನ್ನು ಸುಮಾರು ಬದನೆಕಾಯಿದು ಬೀಜನೂ ಹಾಕಿದ್ದೀನಿ, ಅದೇನಾನ ಬಂದರೆ ತೋರಿಸ್ತೀನಿ. ಮತ್ತು ಆಲ್ರೆಡಿ ಇವಾಗ ಮೆಣಸಿನ್ಕಾಯಿ ಗಿಡ ಕೂಡ ಬರ್ತಾಯಿದೆ. ಸೊ ಸಂಜೆ ನಂಗೆ ಟೈಮ್ ಆಗೋಲ್ಲ ಅಂಥೇಳಿ ಸಂಜೆ ಟೈಮ್ ಇದ್ದರೆ ಗಿಡಕ್ಕೆ ನೀರು ಹಾಕ್ತೀನಿ, ಇಲ್ಲಾಂದರೆ ಬೆಳಿಗ್ಗೆ ಮಾತ್ರ ನೀರು ಹಾಕಿ ಫುಲ್ಲು ಮೇಲೆ ಎಲ್ಲ ಗಿಡಕ್ಕೆಲ್ಲ ನೀರು ಚೆನ್ನಾಗಿ ಚುಂಬಿಸಿ ಬಂದರೆ ಇವಾಗ ಬಿಸಿಲಿಗೆ ಗಿಡ ತುಂಬ ಒಣಗ್ದಿರ ಫ್ರೆಶ್ ಆಗಿರುತ್ತೆ. ಮತ್ತು ಇವಾಗ ಇಷ್ಟು ದಿವಸ ಎಲ್ಲ ಗಿಡಗಳದ್ದು ಎಲೆಗಳೆಲ್ಲ ಉದುರ್ತಾ ಇತ್ತು ಇವಾಗ ತುಂಬಾ ಚೆನ್ನಾಗಿ ಚಿಗುರ್ತಾ ಇದೆ. ಸೊ ನಮ್ಮ ಮನೆ ಎದುರುಗಡೆ ಬೇವಿನ ಮರ ಇದೆಯಲ್ವ, ಸೊ ಬೇವಿನ ಮರನೂ ಅಷ್ಟೇ ಎಲ್ಲ ಎಲ್ಲೇ ಉದ್ರಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಸೊ ನೋಡ್ಬೋದು. ಮತ್ತು ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.